ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲ್ ಟಿಪ್ಸ್ ಇನ್ನಿತರ ಯಾವುದೇ ಒಂದು ವಿಷಯಕ್ಕೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನನ್ನ ಹತ್ರ ಬಂದು ಅವಾಗವಾಗ ಹೇಳ್ತಾ ಇರ್ತಾರೆ ಎಲ್ಲರೂ ಆ್ಯಂಡ್ ಕೇಳ್ತಾ ಇರ್ತಾರೆ ಇದಕ್ಕೊಂದು ಸೊಲ್ಯೂಷನ್ಸ್ನ ಹೇಳಿ ಅಂತ. ಸೊ ಬೆಳಿಗ್ಗೆ ನಾವು ಎಷ್ಟೇ ಒಂದು ಬೇಗ ಹೇಳ್ಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ನಾನು ಲೇಟಾಗಿ ಮಲ್ಕೊಳ್ತೀನಿ, ಲೇಟಾಗಿ ಎದ್ದೇಳ್ತೀನಿ. ಸೊ ನನ್ನ ಲೈಫ್ ಗೋಲ್ನ ನಾನು ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಸಕ್ಸಸ್ನ ನನಗೆ ತಲುಪಲಿಕ್ಕೆ ಆಗ್ತಿಲ್ಲ. ಸೊ ಏನಾದರೂ ಒಂದು ಸೊಲ್ಯೂಷನ್ 2026ಗೆ ನನಗೆ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳಿ ಮ್ಯಾಮ್ ಅಂತ ನನಗೊಬ್ಬರು ಕಮೆಂಟ್ ಮಾಡಿದರು. ಸೊ ಆ ಒಂದು ಟಾಪಿಕ್ಗೋಸ್ಕರ ಇವತ್ತು ನಾನು ಒಂದು 10 ಅಭ್ಯಾಸಗಳನ್ನ ತರ್ತಾ ಇದ್ದೀನಿ. ಸೊ ಲೈಫಲ್ಲಿ ನಮ್ಮ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮಗೆ ಸಿಗ್ತಕ್ಕಂಥದ್ದು ಎಕ್ಸ್ಟ್ರಾ ಟೈಮ್, ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಎನರ್ಜಿ. ಸೊ ಇಷ್ಟನ್ನು ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಸೊ ಯಾವುದೇ ಒಂದು ರೀತಿ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಇದನ್ನೇ ಒಂದು ಫಾಲೋಅಪ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ನಾನು ಹೇಳ್ತಕ್ಕಂಥ ಪವರ್ಫುಲ್ 10 ಹ್ಯಾಬಿಟ್ಸ್ಗಳನ್ನ ನೀವು ರೂಲ್ಸ್ ಕಂಡಿದ್ದೆ ಆ್ಯಂಡ್ ನೀವು ಒಂದು ಒಳ್ಳೆ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ನ ಕಾಣಿಸ್ತೀರಾ. ಸೊ ಲೈಫ್ ನನಗೆ ಬೇಡ, ಹೇಗೋ ಇದ್ದಾಗೆ ಇದೆ, ನಾನು ಹೇಗೋ ಸ್ಕಿಪ್ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಅವರು ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತಾ, ಲೈಫಲ್ಲಿ ನಾನು ಏನಾದರೂ ಒಂದು ಸೀರಿಯಸ್ನೆಸ್ ಆಗಿ ಏನಾದರೂ ನಾನೊಂದು ಮಾಡ್ತೀನಿ ಅನ್ನೋರು ಈ ವಿಡಿಯೋನ ನೋಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗಾದರೆ ಅದು ಫಸ್ಟ್ ಪಾಯಿಂಟ್ ಬಂದು ಏನಂತ ಅಂದರೆ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು. ಯಾವುದೇ ರೀತಿ ಒಂದು ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಅವರಲ್ಲಿ ಒಂದು ಒಳ್ಳೆ ಮೊದಲನೇ ಹ್ಯಾಬಿಟ್ ಇದೆ ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳ್ತಕ್ಕಂಥದ್ದು. ಸೊ ಹಾಗಾದರೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಮಗೆ ಒಂದು ಎಕ್ಸ್ಟ್ರಾ ಟೈಮ್ ಆಗಿರ್ಬೋದು, ಎಕ್ಸ್ಟ್ರಾ ಎಫರ್ಟ್ ಆಗಿರ್ಬೋದು, ಎಕ್ಸ್ಟ್ರಾ ಎನರ್ಜಿ ಆಗಿರ್ಬೋದು, ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ನಾನು ಬೇಗ ಎದ್ದೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನ್ನ ಮೊಬೈಲ್ ನೋಡ್ತಾ ಇರ್ತೀನಿ, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಸೊ ಮಲ್ಕೊಳ್ಳೋದು ಲೇಟ್ ಆಗುತ್ತೆ. ಸೊ ನಿಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ಸೆಟ್ ಇರಲಿ. ಸೊ ಇವತ್ತು ನನ್ನ ಒಂದು ಗೋಲ್ ಇದೆ, ಇವತ್ತು ನನ್ನ ಒಂದು ಕ್ಯಾಪ್ಚರ್ ಇದೆ, ಬೆಳಗ್ಗೆ ಒಂದು ಇಂತಹ ಒಂದು ಕ್ಯಾಲ್ಕುಲೇಷನ್ ಇದೆ, ಇಂತಹ ಕೆಲಸ ಇದೆ, ಇಂತಹ ಅಂಶಕ್ಕೆ ನಾನು ಹೋಗಬೇಕಾಗಿದೆ, ಒಂದು ಕ್ಯಾಲ್ಕುಲೇಷನ್ ಇರಲಿ. ಸೊ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಿಮ್ಮ ಎನರ್ಜಿ ಹೆಚ್ಚಾಗುತ್ತೆ, ನಿಮ್ಮ ಡೊಪಮೈನ್ ರಿಲೀಸ್ ಆಗುತ್ತೆ. ಸೊ ನಿಮ್ಮದೇ ಆದಂತಹ ಆ ದಿನ ಎಲ್ಲವೂ ಕೆಲಸಗಳು ಕೂಡ ಸರಾಗವಾಗುತ್ತೆ. ಸೊ ಇವತ್ತಿಂದನೇ ಯಾಕೆ ತಡ ಮಾಡ್ತೀರಾ? ಹಾಗಾದರೆ ಯಾರಾದರೂ ಲೇಟಾಗಿ ಎದ್ದೇಳೋರಿದ್ದರೆ ಈ ವಿಡಿಯೋ ನೋಡಿದಾಗಿಂದ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಿಂತ ಮುಂಚೆ 5 ನಿಮಿಷ ಬೇಗನೆ ಅಲಾರಾಮ್ನ ಸೆಟ್ ಮಾಡ್ಕೊಳ್ಳಿ. ಅಲಾರಾಮ್ನ ಸೆಟ್ ಮಾಡ್ತೀರಾ, 5 ನಿಮಿಷ ಸ್ನೋಸ್ ಮಾಡೋದು, ಇನ್ನು 5 ನಿಮಿಷ ಮಲ್ಕೊಳ್ಳೋಣ, ಸ್ನೋಸ್ ಮಾಡೋದು. ಸೊ ಈ ರೀತಿ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಖಂಡಿತವಾಗಿ ಕೂಡ ಬರೆದು ಇಟ್ಕೊಳ್ಳಿ. ಲೈಫಲ್ಲಿ ನೀವು ಯಾವುದೇ ರೀತಿ ಲೈಫ್ ಗೋಲ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನಾದರೂ ಮಾಡ್ತೀನಿ, ಕಷ್ಟ ಬಂದೇ ಬರುತ್ತೆ ರೀ, ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ನೂರಾರು ಕಷ್ಟಗಳಿರುತ್ತೆ. ನಾನು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಡ್ತೀನಿ ಅಂದರೆ ಅದರಲ್ಲಿ ನೂರಾರು ವಿಘ್ನಗಳು ಅನ್ನೋ ಹಾಗೆ ಎದುರಾಗ್ತವೆ. ನನಗೆ ಎದ್ದೇಳಕ್ಕಾಗ್ತಿಲ್ವಾ ಡೇ ಬೈ ಡೇ, ಇವತ್ತು 5 ಗಂಟೆಗೆ ಎದ್ನ, ನಾಳೆ 4:15 ಎದ್ದೇಳ್ತಕ್ಕಂತಹದ್ದು. ಸೊ 5 ನಿಮಿಷ ಬೇಗನೆ ಅಲಾರಾಮ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಎಕ್ಸ್ಟ್ರಾ ಟೈಮ್, ನಿಮ್ಮ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಒಂದು ಟೆಕ್ನಾಲಜಿ ಕಾಲದಲ್ಲಿ ಕಾಂಪಿಟೇಟಿವ್ ತುಂಬಾ ಆಗ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಸೊ ಹಾಗಾಗಿ ನೀವು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಿಮ್ಮ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಎಕ್ಸ್ಟ್ರಾ ಒಂದು ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಎಫರ್ಟ್ ಹಾಕೋದು ಸಿಗುತ್ತೆ, ಎಕ್ಸ್ಟ್ರಾ ಎನರ್ಜಿ ಇರುತ್ತೆ, ನಿಮ್ಮ ಲೈಫ್ ಗೋಲ್ಗಳನ್ನ ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಸೆಕೆಂಡ್ ಹ್ಯಾಬಿಟ್ ಕಡೆ ಹೋಗೋಣ. ಹಾಗಾದರೆ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಹ್ಯಾಬಿಟ್ ಏನಂತ ಅಂದರೆ, ಲೈಫಲ್ಲಿ ಸ್ನೇಹಿತರೆ ನೀವೇನಾದರೂ ಒಂದು ಹೊಸದನ್ನು ಯಾವಾಗಲೂ ಕಲಿತಾ ಇರಿ. ಇವಾಗ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಮಕ್ಕಳು ಏನು ಮಾಡ್ತಾರೆ, ಸದಾ ಅವ್ರಿಗೊಂದು ಪೊಸಿಷನ್, ಒಂದು ಲೆಸನ್ಸ್ ಬೈ ಲೆಸನ್ ಬೈ ಕ್ಲಾಸ್ ಬೈ ಕ್ಲಾಸ್ ಅವ್ರಿಗೆ ಒಂದು ಲೆಸನ್ ಇರುತ್ತೆ. ಹಾಗೆ ನೀವು ಇರ್ತಕ್ಕಂತಹ ಕ್ಷೇತ್ರ ಯಾವುದಿದೆ, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಯಾವುದಿದೆ, ಹೊಸ ಹೊಸ ಅಂಶಗಳನ್ನ ನೀವು ಕಲಿತಾ ಹೋಗಿ. ಸೊ ಯಾವುದೇ ಒಂದು ಸಕ್ಸಸ್ಫುಲ್ ಮ್ಯಾನ್ ಆಗಿರ್ಬೋದು, ಯಾವುದೇ ಒಂದು ಕ್ರಿಕೆಟರ್ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರಿಗೆ ತಕ್ಕಂತೆ ಯಾವುದೋ ಒಂದು ಸೋರ್ಸ್ಗಳು ಇರುತ್ತೆ. ಆ ಸೋರ್ಸ್ಗಳ ನಂತರ ಹೊಸದನ್ನು ಕಲಿತಾ ಇರುತ್ತೆ. ಆ ಕ್ಷೇತ್ರಕ್ಕೆ ನೀವು ಫಸ್ಟ್ ಥಿಂಕ್ ಮಾಡಿ, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಅದನ್ನು ಇವತ್ತಿನ ಪ್ರಪಂಚದಲ್ಲಿ ಟೆಕ್ನಾಲಜಿನಲ್ಲಿ ಈ ಆನ್ಲೈನ್ ಮೂಲಕ ವಿಷಯಗಳು, ಈ ರೀತಿ ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಇನ್ನಿತರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಇನ್ಸ್ಟಾಗ್ರಾಮ್, ಯಾವುದೇ ಒಂದು ಸೋಷಿಯಲ್ ಆ್ಯಪ್ ಆಗಲಿ, ಅವ್ರನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ನಮಗೆ ಯೂಸೇ ಇರಲ್ಲ ರೀ, ಅಂಥವನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇಂತಹ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ಏನು
ಕ್ಯಾಪ್ಚರ್ ಬೇಕಿದೆ, ಯಾವ ವಿಷಯಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಾ, ಯಾವ ಸಕ್ಸಸ್ಗೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಾ, ಆ ವಿಷಯಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಆನ್ಲೈನ್ ಸೋರ್ಸಸ್ ಇದೆ. ಸದಾ ಒಂದು ವಿದ್ಯಾಭ್ಯಾಸದ ಒಂದು ಮಕ್ಕಳು ಹೇಗೆ ಕಲಿತಾ ಇರ್ತಾರೆ ಆ ರೀತಿ ವಿದ್ಯಾಭ್ಯಾಸದ ಮೂಲಕ ನಿಮ್ಮ ಎಜುಕೇಶನ್ ರೆಡಿ ಆಯ್ತಲ್ಲ, ಹಾಗೆ ನಿಮ್ಮ ಜೀವನದ ಪಾಠ ಏನಿದೆ, ನಿಮ್ಮ ಜೀವನದ ಗುರಿ ಏನಿದೆ ಅದರತ್ತ ನೀವು ಒಂದು ಒಳ್ಳೊಳ್ಳೆ ಸೋರ್ಸ್ಗಳು, ಒಳ್ಳೊಳ್ಳೆ ವಿಷಯಗಳನ್ನ ಕಲಿತಾ ಇದ್ರೆ ಒಳ್ಳೊಳ್ಳೆ ಒಂದು ಸಕ್ಸಸ್ನ ನೀವು ಲೈಫಲ್ಲಿ ಕಾಣ್ಬೋದು. ಯಾರೇ ಆಗಿರ್ಲಿ ಕಣ್ರಿ, ಒಂದು ಒಳ್ಳೊಳ್ಳೆ ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ನೀವು ಹೊಸದನ್ನ ಕಲಿತಾ ಇದ್ರೆ ಲೈಫಲ್ಲಿ ಅನ್ಬಿಲೀವೇಬಲ್ ನಾವು ಒಂದು ಸಕ್ಸಸ್ನ ಕಾಣ್ತೀವಿ, ಒಂದೊಳ್ಳೆ ಆದರ್ಶ ವ್ಯಕ್ತಿ ಆಗೇ ಆಗ್ತೀವಿ. ಮತ್ತೆ ಲೈಕ್ ನೆಕ್ಸ್ಟ್ ಥರ್ಡ್ ಒಂದು ಹ್ಯಾಬಿಟ್ ಏನಂತ ಅಂದರೆ ಕಡಿಮೆ ಹೇಳಿ ಜಾಸ್ತಿ ಕೇಳಿಸ್ಕೊಳ್ಳಿ. ಇವಾಗ ಏನು ಗೊತ್ತಾ, ಏನೋ ಒಂದು ಫ್ರೆಂಡ್ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ನೆಟ್ವರ್ಕಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಯಾರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಆ ವಿಷಯದ ಬಗ್ಗೆ ನಾವು ಕುಲಂಕುಷವಾಗಿ ಏನು ಹೇಳ್ತಾ ಇದ್ದಾರೆ, ಅವ್ರ ವಿಷಯ ಏನಿದೆ, ಅವ್ರು ಮಾತಾಡ್ತಕ್ಕಂತಹ ವೇ ಯಾವ ರೀತಿ ಇದೆ, ಅದು ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಪೂರ್ತಿ ವಿಷಯನ ನಾವು ಕೇಳ್ಕೊಳ್ಳಲ್ಲ. ಸೊ ಸಮಾಧಾನದಿಂದ, ಯಾಕಂದರೆ ಯಾವ ವ್ಯಕ್ತಿ ಪೇಷನ್ಸಿಂದ ಕೇಳಿಸ್ಕೊಂತಾನೋ ಅವನಿಗೆ ಹೆಚ್ಚಿನದಾಗಿ ವಿಷಯ ಗ್ರಹಿಸ್ತಾ ಹೋಗುತ್ತೆ. ಯಾವ ವ್ಯಕ್ತಿ ಕಡಿಮೆ ಹೇಳ್ತಾನೆ ಆ ವ್ಯಕ್ತಿ ವಿಚಾರವನ್ನ ಗ್ರಹಿಸ್ತಾ ಇದ್ದಾನೆ, ಗ್ರಹಿಸ್ಕೊಂಡು ಹೇಳ್ತಾ ಹೋಗ್ತಾನೆ ಅಂತ ಅರ್ಥ. ಸೊ ಹಾಗಾಗಿ ಅನ್ನೆಸೆಸರಿ ಯಾವುದೇ ಒಂದು ವ್ಯಕ್ತಿ ಜೊತೆ ಆಗಲಿ, ಯಾವುದೇ ಒಂದು ಅಪೋಸಿಟ್ ಪರ್ಸನ್ ಆಗಲಿ ನಮಗೆ ಬಂದಂತಹ ರೀತಿನಲ್ಲಿ ಮಾತಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆತ ವ್ಯಕ್ತಿ ಏನನ್ನ ಮಾತಾಡ್ತಾ ಇದ್ದಾನೆ, ಆ ವ್ಯಕ್ತಿ ಮಾತಿನಗಾರಿಕೆ ಏನಿದೆ, ಆ ವ್ಯಕ್ತಿ ವಾಕ್ಚಾತುರ್ಯತೆ ಏನಿದೆ, ಆ ವ್ಯಕ್ತಿ ನನಗೆ ಗಮನ ಕೊಟ್ಟು ಮಾತಾಡ್ತಾ ಇದ್ದಾನ ಅಥವಾ ನನ್ನ ಕ್ಷೇತ್ರಕ್ಕೆ ಒಂದು ಹೆಲ್ಪ್ ಆಗ್ತಕ್ಕಂತಹ ವಾಕ್ಯಗಳಿದೆಯಾ ಅದನ್ನು ಅಬ್ಸರ್ವ್ ಮಾಡಬೇಕು ಆ್ಯಂಡ್ ಅದನ್ನು ಕೇಳಿಸ್ಕೊಂಡು ಅದನ್ನು ಅರ್ಥೈಸ್ಕೊಳ್ಬೇಕು. ತದನಂತರ ನೀವೇನು ಹೇಳಬೇಕು ಅದನ್ನು ಹೇಳಬೇಕು. ಯಾಕಂದರೆ ಯಾವ ವ್ಯಕ್ತಿನಲ್ಲಿ ಹೆಚ್ಚಿನದಾಗಿ ಕೇಳ್ತಕ್ಕಂಥ ಪೇಷನ್ಸ್ ಇರುತ್ತೋ ಆ ವ್ಯಕ್ತಿ ಹೆಚ್ಚಿನದಾಗಿ ಎಲ್ಲವನ್ನ ತಿಳಿದುಕೊಳ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ನಿಮಗೂ ನೀವು ಹೇಳಲೇಬೇಡಿ ಅಂತ ಹೇಳಲ್ಲ. ಸೊ ಮಾತಿನ ತಕ್ಕನಂತೆ ಮಾತಿನ ಚಕಾಮಕಿ ಯಾವ ರೀತಿ ಇರುತ್ತೆ. ಸೊ ನಿಮಗೆ ಆದಂತಹ ಅನ್ನೆಸೆಸರಿ ಅವ್ರು ಏನೋ ಒಂದು ಟಾಪಿಕ್ನ ಫಾರ್ ಎಕ್ಸಾಂಪಲ್ ಮಾತಾಡ್ತಾ ಇರ್ತಾರೆ. ಸೊ ಒಂದು ಪ್ಲೇಸ್ಗೆ ಹೋಗಿದ್ದೆ ಅಂತ ಅವ್ರು ಹೇಳ್ತಾ ಇರ್ತಾರೆ, ಹೌದು ಆ ಪ್ಲೇಸಲ್ಲಿ ಅದಿರುತ್ತೆ ಇದಿರುತ್ತೆ ಹಾಗಿರುತ್ತೆ ಅಂತ ನಾವು ಮಧ್ಯದಲ್ಲಿ ಮಾತನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡು ತದನಂತರ ನೀವು ಮಾತಾಡೋದ್ರಿಂದ ನಿಮಗೂ ಕೂಡ ಅವರು ಆ ಅಪೋಸಿಟಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ನಿಮ್ಮ ಪರ್ಸ್ನಾಲಿಟಿ, ಎಂಥ ಪರ್ಸ್ನಾಲಿಟಿ ವ್ಯಕ್ತಿ ಇದ್ದಾನಪ್ಪ, ನನ್ನ ಮಾತನ್ನು ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ದಾನೆ, ತುಂಬ ಆ ಗ್ರಹಿಕೆ ಇದೆ ಅಂತ ಹೇಳಿ ಆ ವ್ಯಕ್ತಿನೂ ಕೂಡ ನೀವು ಮಾತಾಡ್ತಿರ್ತಕ್ಕಂತಹ ಮಾತನ್ನು ಕೇಳಿಸ್ಕೊಂಡು ಆ್ಯಂಡ್ ಪಾಲಿಸ್ತಕ್ಕಂತಹ ಸಿಚುವೇಶನ್ ಕೂಡ ಎದುರಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ಫೋರ್ತ್ ಪಾಯಿಂಟ್ ಆ್ಯಂಡ್ ಹ್ಯಾಬಿಟ್ ಏನಂತ ಅಂದರೆ, ಸ್ನೇಹಿತರೆ ನೀವು ಯಾವುದೇ ಒಂದು ವಿಷಯ ಆಗಲಿ, ಏನೇ ಒಂದು ವಿಷಯ ಆಗಲಿ, ನಿಮಗೆ ಇಷ್ಟ ಇಲ್ವಾ ಅದನ್ನು ಆಗಲ್ಲ ಅನ್ನೋದನ್ನು ಹೇಳೋದನ್ನು ಕಲೀರಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೇನೋ ಒಂದು ಟ್ರಿಪ್ಗೆ ಹೋಗಲಿಕ್ಕೆ ಇಷ್ಟ ಆಗಲ್ಲ, ಫ್ರೆಂಡ್ಸ್ ಫೋರ್ಸಬಲಿ ಮಾಡ್ತಿರ್ತಾರೆ, ಆಗಲ್ಲ ಅಂತ ಹೇಳಿ. ಸೊ ಯಾರೇ ಒಂದು ಸರ್ ಆಗಲಿ ಮ್ಯಾಮ್ ಆಗಲಿ ಅವ್ರು ಮಾಡಬೇಕು ಹೀಗಿರಬೇಕು ಅಂತ ಅಂದರೆ ನಿಮ್ಮ ಒಂದು ಅಪೋಸಿಟ್ವಾಗಿ ಅವ್ರಿಗೆ ಎಸ್ ಮ್ಯಾಮ್ ಅಂತ ಹೇಳೋದನ್ನು ಖಂಡಿತವಾಗಿ ಬಿಡಿ. ಯಾಕಂದರೆ ನಿನಗೊಂದು ಇಂಜಿನಿಯರ್ ಆಗೋದು ಇಷ್ಟ ಇರುತ್ತೆ, ನೀನು ಡಾಕ್ಟರ್ ಆಗು ಅಂತ ಹೇಳ್ತಾರೆ, ನೋ ನಾನು ಇಂಜಿನಿಯರ್ ಆಗಬೇಕು ಅದು ನನ್ನ ಇಷ್ಟ. ನೀನೊಂದು ಪೊಲೀಸ್ ಆಗಬೇಕು ಅಂತ ನನ್ನ ಕನಸಲ್ಲಿರುತ್ತೆ, ಇಲ್ಲಮ್ಮ ನೀನು ಡಾಕ್ಟರ್ ಆಗು ಅಂತ ಹೇಳ್ತಾರೆ. ಆ ಒಂದು ಮೈಂಡ್ಸೆಟ್ನ, ಯಾಕಂದರೆ ನಿನಗೆ ಕಂಫರ್ಟ್ ಝೋನ್ ಇರುತ್ತೆ, ನಿನ್ನ ವಿಷಯ ಏನಿರುತ್ತೆ, ನಿನ್ನ ಗುರಿ ಏನಿರುತ್ತೆ ಅದು ನಿನಗೆ ಕಂಫರ್ಟ್ ಆಗಿರುತ್ತೆ ಆ್ಯಂಡ್ ನಿನಗೆ ಒಂದು ಸೇಫ್ ಝೋನ್ ಇರುತ್ತೆ ಆ್ಯಂಡ್ ನಿಂದೇ ಆದಂತಹ ಒಂದು ಗುರಿ, ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಮೈಂಡ್ ಝೋನಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ಲೈಫ್ನ ನಾವು ಹೇಗೆ ಮಾಡಬೇಕು, ಯಾವ ಸೋರ್ಸ್ನ ನಾನು ಏನು ತೊಗೊಂಡ್ರೆ ಏನು ಮಾಡಬೇಕು ಅನ್ನೋದು ನಮಗೆ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾಕಂದರೆ ಒತ್ತಡದ ಬದುಕು, ಬಲವಂತದ ಬದುಕು ಎಷ್ಟು ದಿನನೂ ಉಳಿಯಲ್ಲ. ಹಾಗಾಗಿ ನಿಮಗೇನಾದರೂ ಒಂದು ಇರಿಟೇಷನ್ ಆಗ್ತಿದೆಯಾ ಅಥವಾ ನನಗೆ ಇಷ್ಟ ಆಗ್ತಿಲ್ವಾ, ಸೊ ನೀನು ಪೈಲಟ್ ಆಗಬೇಕು ಅಂತ ಅಂದ್ಕೊಂಡಿದ್ಯಾ, ನೀನು ಡಾಕ್ಟ್ರು ಮಾಡಮ್ಮ ಅಂತ ಹೇಳ್ತಾರೆ. ಇಲ್ಲ, ದಟ್ಸ್ ನಾಟ್ ವೈ, ನನಗೆ ಪೈಲಟ್ ಆಗಬೇಕು, ನಾನು ಪೈಲಟ್ ಆಗ್ತೀನಿ. ಸೊ ಈ ರೀತಿ ನಿಮಗೆ ಯಾವುದೂ ಇಷ್ಟ ಆಗಲ್ಲ, ಅದನ್ನು ಆಗಲ್ಲ ನೋ ಅಂತಲೇ ಹೇಳೋದನ್ನು ಈ ಫಾಲೋಅಪ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮದೇ ಆದಂಥ ಪರ್ಸ್ನಾಲಿಟಿ, ನಿಮ್ಮದೇ ಆದಂತಹ ಒಂದು ವ್ಯಾಲ್ಯೂಯೇಬಲ್ ಕ್ರಿಯೇಟ್ ಆಗೋದಂತೂ ಶತಸಿದ್ಯಾ. ಸೊ ಈ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಆಡಿಯನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಟಾಪಿಕ್ನ ಅಲ್ಲಿ ಮಾತಾಡಿದರು, ಈ ಟಾಪಿಕ್ನ ಇಲ್ಲಿ ಮಾತಾಡಿದರು, ಇದಾದರೆ ಹೇಗಾಗುತ್ತೆ, ಅದಾದರೆ ಹೀಗಾಗುತ್ತೆ ಅಂತ ನಾನಾ ರೀತಿ ಮಾತಾಡ್ತಾ ಇರ್ತಾರೆ. ಸೊ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಆ ವಿಷಯಗಳು ಏನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನೆಕ್ಸ್ಟ್ 5th ಪಾಯಿಂಟ್ ಕಡೆ ಹೋಗೋಣ. ಹಾಗಾದರೆ ಒಂದು 5th ಪಾಯಿಂಟ್ ಆ್ಯಂಡ್ ಹ್ಯಾಬಿಟ್ ಏನಂತ ಅಂದರೆ, ಲೈಫಲ್ಲಿ ರಿಸ್ಕನ್ನು ತೊಗೊಳ್ಳೋದನ್ನ ಕಲೀರಿ. ನನಗಾಗಲ್ಲ, ಅಷ್ಟು ಬಿಟ್ಟು ನನಗೆ ಹತ್ತಕ್ಕಾಗಲ್ಲ. ರಿಸ್ಕನ್ನು ನೀವು ಯಾವಾಗ ರಿಸ್ಕ್ ತಗೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಲು ಅವಾಗ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ, ಅಲ್ಲಿ ಬರ್ಬಾದಾಗೋದಕ್ಕೆ.
ಯಾಕಂದ್ರೆ ಜೀವನದಲ್ಲಿ ನಾವು ಏನಾದರೂ ಒಂದು ರಿಸ್ಕ್ ತಗೊಂಡ್ರೆ ನಾವಾಗಲೇ ಹೇಳ್ದಾಗೆ ನಾವು ಮಾಡಿದಂತಹ ಒಂದು ಕೆಲಸಕ್ಕೆ ನೂರಾರು ವಿಘ್ನ ಅನ್ನೋ ಹಾಗೆ ನಾವು ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಗುರಿಗೆ ನೂರಾರು ವಿಘ್ನಗಳು ಬರುತ್ತೆ. ಅಷ್ಟು ದೊಡ್ಡದಿದೆ, ನನಗೆ ಇಲ್ಲಿ ಭಾರನ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಪ್ರಯತ್ನನೇ ಪಟ್ಟಿಲ್ಲ, ಆಗಲೇ ನನಗೆ ರಿಸ್ಕ್ ತಗೊಳಕ್ಕಾಗಲ್ಲ ಅಂತ ನೀವು ಡಿಸೈಡ್ ಮಾಡ್ತಿದ್ದೀರಾ. ಸ್ನೇಹಿತರೆ, ಯೋಚನೆ ಮಾಡಿ, ನಮ್ಮ ಬದುಕಲಿಕ್ಕೆ ನಮಗೇನು ಬೇಕು? ನೀರು, ಬಟ್ಟೆ, ಇರಲಿಕ್ಕೆ ಜಾಗ. ಇಷ್ಟಿದ್ರೆ ಇದಕ್ಕಿಂತ ಮೀರಿ ನಿಮಗೆ ಎಕ್ಸ್ಟ್ರಾ ಇತ್ತು ಅಂತ ಅಂದರೆ ಅದು ನಿಮ್ಮ ಲಕ್ಕೆ ಅಂತಲೇ ಹೇಳ್ಬೋದು. ಲೈಫಲ್ಲಿ ನಮಗೊಂದೊಂದು ಒಳ್ಳೆ ಗಿಫ್ಟನ್ನು ಕೊಟ್ಟಿರ್ತಾನೆ ಭಗವಂತ. ನಾವಿರ್ತಕ್ಕಂತಹ ಬದುಕನ್ನು ಹೇಗೋ ನಿಭಾಯಿಸ್ಕೊಂಡು ನೀರು, ಹೊಟ್ಟೆ, ಬಟ್ಟೆಗೆ ಕಟ್ಕೊಂಡು ನಾವು ಸಾವಿನ ಬಾಗಿಲಲ್ಲಿ ಹೋಗ್ತಕ್ಕಂತಹ ಲೈಫಲ್ಲ. ಬರ್ತಕ್ಕಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ಎಲ್ಲ ಶಕ್ತಿಯನ್ನು ಮೀರಿ ನನ್ನದೇ ಆದಂತಹ ಸಕ್ಸಸ್ನ ನಾನು ಕಾಣಿಸ್ಕೊಂಡು ವಯಸ್ಸಾಗಿ ಸಾವಿನ ಕದವನ್ನು ತಡ್ತಕ್ಕಂತಹದ್ದೇ ನಿಜವಾದ ಒಂದು ಮನುಷ್ಯತ್ವದ ಒಂದು ಸಾಧನೆ. ಹಾಗಾಗಿ ನೀವು ಒಂದು ರಿಸ್ಕನ್ನು ಯಾವುದೇ ಒಂದು ಲೈಫಲ್ಲಿ ಆ ರಿಸ್ಕ್ಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಅಂದರೆ ಹೊಸದನ್ನು ಕಲೀರಿ. ಆ ಸೋರ್ಸ್ಗೆ ನಾನು ಏನು ಮಾಡಬೇಕು, ಆ ಕ್ಷೇತ್ರಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಕಲೀರಿ ಲೈಫಲ್ಲಿ. ಯಾಕಂದರೆ ಇದಕ್ಕಿಂತ ಮುಂಚೆ ನೀವೇನಾದ್ರು ರಿಸ್ಕ್ ತಗೊಳ್ಳಿಲ್ಲ ಅಂತ ಅಂದರೆ ಮುಂದೊಂದಿನ ಯೋಚನೆ ಮಾಡ್ತೀರಾ. ಯಾವಾಗ ಬೆಡ್ ಮೇಲೆ ನೀವು ಮೂಗ್ಗೆ ಹಾಕ್ಕೊಂಡು ಮಲಗಿರ್ತೀರಲ್ಲ, ಅವಾಗ ಪಶ್ಚಾತ್ತಾಪ ಪಡ್ತೀರಾ, ಛೇ ನಾನು ಇಂತಹದೊಂದು ರಿಸ್ಕನ್ನು ತಗೊಂಡಿದ್ರೆ ಲೈಫಲ್ಲಿ ನಾನು ಎಲ್ಲೋ ಇರ್ಬೋದಿತ್ತು, ಏನೋ ಮಾಡ್ಬೋದಿತ್ತು, ಹೇಗೋ ಹೋಗ್ಬೋದಿತ್ತು ಅಂತ. ಲೈಫಿಗೆ ಒಂದು ಸಾರ್ಥಕ ಸಿಗೋದು ಯಾವಾಗ ಅಂದರೆ ನಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಿ, ನಮ್ಮದೇ ಆದಂತಹ ಒಂದು ಒಳ್ಳೆತನ, ನಮ್ಮದೇ ಆದಂತಹ ಒಂದು ಒಳ್ಳೆ ಮನುಷ್ಯತ್ವದ ಗುಣವನ್ನು ಕ್ರಿಯೇಟ್ ಮಾಡಿದಾಗ ಒಂದು ಒಳ್ಳೆ ಸಾವಿಗೂ ಕೂಡ ನಾವು ಒಂದು ಖುಷಿಯಾಗಿ ಹೋಗ್ತೀವಂತೆ. ಆ ಸಾವು ಕರೆದು ಬರ್ತಾ ಇರುತ್ತೆ. ಸಾವು ಬಂದ್ಬಿಟ್ಟಾಗ ಏನು ಮಾಡ್ತಾ ಇರ್ತೀವಿ? ಛೇ, ಇನ್ನು 4 ದಿನ ಬದುಕಬೇಕಿತ್ತು, ಛೇ ನಾನು ಕಾರ್ ತಗೊಳ್ಬೇಕಿತ್ತು, ಛೇ ನನ್ನ ಮನೆ ಕಟ್ಟಬೇಕಿತ್ತು, ಆಲೇ ಸತ್ತೋಗ್ಬಿಟ್ನಲ್ಲ. ಸೊ ಇವಾಗಲೇ ನಾನು ರಿಸ್ಕ್ ತಗೊಂಡ್ರೆ ಆ ರಿಸ್ಕನ್ನು ಮೆಟ್ಟಿ ಸಾವಿನ ಬದುಕದ ನಾವೇ ತಡ್ತೀವಂತೆ, ಅದೆಲ್ಲ ಫುಲ್ಫಿಲ್ ಆದರೆ. ಸೊ ನಾನು ತುಂಬ ಖುಷಿಯಿಂದ ಬರ್ತೀನಿ ಅಂತ ಹೇಳಿ. ಹಾಗಾಗಿ ನೀವು ಇವಾಗಲೇ ರಿಸ್ಕ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ನೆಕ್ಸ್ಟು 6th ಪಾಯಿಂಟ್ ಏನಂತ ಅಂದರೆ, ಆ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ. ಆ ಒಬ್ಬ ವ್ಯಕ್ತಿ ಅಂದರೆ ಯಾರು? 60 ವರ್ಷ ಜೊತೆಗಿರ್ತಕ್ಕಂಥವ್ರು ಯಾರು? ನಾವೇ. ನಿನ್ನ ಒಂದು ಫೀಲಿಂಗ್ನ ಮತ್ತಾರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನಗೊಂದು ಚಿಕನ್ ಅಥವಾ ಏನೋ ಒಂದು ನಾನ್ ವೆಜ್ ತಿನ್ಲಿಕ್ಕೆ ಇಷ್ಟ ಇದೆ, ಮತ್ತೊಬ್ಬರಿಗೆ ಯಾರೋ ಅದು ಇಷ್ಟನೇ ಆಗ್ತಿರಲ್ಲ. ಹಾಗಾಗಿ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಮೂಮೆಂಟ್ ಕೂಡ ನಿನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ಯಾವ ರೀತಿ ಹೋಗ್ತಾ ಇದ್ದೀನಿ, ನಮ್ಮ ಲೈಫಲ್ಲಿ ನನಗೆ ಯಾವ ಗುರಿನ ನಾನು ತಲುಪಬೇಕು, ಸೊ ನನ್ನ ಮನೆ ಕಟ್ಟಬೇಕಾ, ಕಾರ್ ತೊಗೋಬೇಕಾ, ನಾನೊಂದೊಳ್ಳೆ ಜಾಬ್ ಮಾಡಬೇಕಾ, ನಾನೊಂದೊಳ್ಳೆ ಬಿಸ್ನೆಸ್ ಮಾಡಬೇಕಾ, ಮತ್ತು ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಡಬೇಕಾ, ನನ್ನ ಕುಟುಂಬವನ್ನು ಒಳ್ಳೆ ರೀತಿ ಸಾಕಬೇಕಾ, ಈ ರೀತಿ ಎಷ್ಟೆಷ್ಟೋ ಕನಸುಗಳಿರುತ್ತೆ. ನಿಮ್ಮ ಜೊತೆ ಒಂದು 5 ನಿಮಿಷ ನಾನು ಏನು ಮಾಡಿದೆ, ನನ್ನ ಮುಂದಿನ ಗುರಿ ಏನಿದೆ, ನಾನು ಎಷ್ಟು ದಿನ ಆಯಿತು ಹುಟ್ಟಿ, ಸೊ ನಾನು ಇವಾಗ ಎಜುಕೇಷನ್ ಮುಗಿತಾ, ನಾನು ಜಾಬ್ ಮಾಡ್ತಿದ್ದೀರಾ, ನಿಮ್ಮ ಜೊತೆ ಒಂದು 10 ನಿಮಿಷ ಆದರೂ ಕೂಡ ಆ ಸ್ನೇಹಿತರೆ ಕಳೀರಿ. ಯಾಕಂದರೆ ಜೀವನದಲ್ಲಿ ನಮಗೆ ನಮ್ಮನ್ನು ನಾವೆಷ್ಟೇ ನಾವು ಅರ್ಥ ಮಾಡ್ಕೊಂಡಷ್ಟು ಮತ್ತಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲೈಫಲ್ಲಿ ಕೊನೆ ತನಕ ನಮಗೆ ನಾವೇ ಸೆಲ್ಫ್, ನಮ್ಮ ಜೊತೆ ನಾವೇ ಇರ್ತೀವಿ ಹೊರತು ನಮ್ಮ ಜೊತೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಜೊತೆ 10 ನಿಮಿಷ ಕೂತು ಯೋಚನೆ ಮಾಡಿ ಆ್ಯಂಡ್ ನಿಮ್ಮ ಜೊತೆ ನೀವೇ ಮಾತಾಡಿ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾವ ಗೋಲ್ ಕಡೆ ಹೋಗ್ತಾ ಇದ್ದೀನಿ, ನನ್ನ ಗುರಿ ಏನಿದೆ, ನನ್ನ ಸಕ್ಸಸ್ ಏನಿದೆ, ಎಜುಕೇಷನ್ ಮಾಡೋಕ್ಕೆ ಸಕ್ಸಸ್ ಇದೆಯಾ, ಗುರಿ ಇದೆಯಾ, ಅಥವಾ ನಾನೊಂದು ಬಿಸ್ನೆಸ್ ಮಾಡೋ ಗುರಿ ಇದೆಯಾ, ಅಥವಾ ನಾನೊಂದು ಸೈಂಟಿಫಿಕ್ ಆಗ್ತಕ್ಕಂತಹ ಗುರಿ ಇದೆಯಾ, ಅಥವಾ ನಾನೊಂದು ಡಾಕ್ಟರ್ ಆಗ್ತಕ್ಕಂತಹ ಗುರಿ ಇದೆಯಾ, ನಾನೊಂದೊಳ್ಳೆ ಆಟಗಾರ ಆಗ್ತಕ್ಕಂತಹ ಗುರಿ ಇದೆಯಾ, ನಾನೊಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಕ್ಕಂತಹ ಗುರಿ ಇದೆಯಾ, ಇಂತಹ ಗುರಿಗೆ ನಾನು ಏನು ಮಾಡಬೇಕು, ಸೊ ನನ್ನಂತಹ ಇರ್ತಕ್ಕಂತಹ ಕೆಪಾಸಿಟಿ ಏನು, ನನ್ನಲ್ಲಿರ್ತಕ್ಕಂತಹ ಒಂದು ಶಕ್ತಿ ಏನು, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಮ್ಮ ಜೊತೆ ನಮಗೆ ಒಂದು ಬಿಲೀವ್ ಬರುತ್ತೆ. ಮತ್ತೊಬ್ಬರು ನೋಡಿದಾಗ ವ್ಯಕ್ತಿ ಇದ್ದರೆ ಈ ರೀತಿ ಇರಬೇಕಪ್ಪ ವ್ಯಕ್ತಿ ಅನ್ನೋ ಅಷ್ಟು ಭಾವನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಹಾಗಾಗಿ ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ನಿಮ್ಮಲ್ಲಿ ನೀವಾಗಿರಿ ಆ್ಯಂಡ್ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಜೊತೆ ನೀವು ಮಾತಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ನೆಕ್ಸ್ಟು 7th ಹ್ಯಾಬಿಟ್ ಏನಂತ ಅಂದರೆ, ಡಿಸಿಷನ್ನ ತಗೊಳ್ಳೋದನ್ನ ಪರ್ಫೆಕ್ಟ್ ಆ್ಯಂಡ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಡಾಕ್ಟರ್ ಓದಬೇಕಾ ಅಂತ, ನಾನು ಡಾಕ್ಟರ್ ಓದಬೇಕಾ ಅಥವಾ ನಾನು ಇಂಜಿನಿಯರ್ ತಗೊಳ್ಳ, ನಿನಗೆ ಕಂಫರ್ಟ್ ಯಾವುದಿದೆ, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವುದಿದೆ, ಫಸ್ಟು ಒಂದು ಡಿಸಿಷನ್ನ ತಗೊಳ್ಳೋದನ್ನು ಕಲೀರಿ. ಯಾಕಂದರೆ ನಾನು ಬೆಳಿಗ್ಗೆ ಏನು ಮಾಡಬೇಕು, ಸೊ ನಾನು ಆಫೀಸಿಗೆ ಹೋಗಬೇಕಾ, ಅಥವಾ ಇವತ್ತು ಮೀಟಿಂಗ್ ಇದೆಯಾ, ಅಥವಾ ನನ್ನ ನೆಕ್ಸ್ಟ್ ಮಂತು ನನ್ನ ಮನೆ ಕಟ್ಟಬೇಕಾ, ಅಥವಾ ಒಂದು ಕಾರ್ ತೊಗೋಬೇಕಾ, ನನ್ನ ಒಂದು ಡಿಸಿಷನ್ನೇ ನಾನು ಕನ್ಫ್ಯೂಸ್ ಮಾಡ್ಕೊಳ್ಬಿಡ್ತೀನಿ, ಗೊಂದಲ ಮಾಡ್ಕೊಬಿಡ್ತೀನಿ. ನನ್ನಲ್ಲಿ ಒಂದು ಡಿಸಿಷನ್ನ ತೊಗೊಂಡು ನಾನು ಕ್ಯಾಪ್ಚರ್ ಮಾಡಿಕೊಂಡು ಲೈಫಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ತಕ್ಕಂತಹ ಒಂದು ಕೆಪಾಸಿಟಿನಲ್ಲಿ ಕೆಲವೊಂದಷ್ಟು ಜನರಲ್ಲಿ ಇರಲ್ಲ. ಯಾಕಂದರೆ ಭಯ ಲೈಫಲ್ಲಿ ಅಷ್ಟು ದೊಡ್ಡ ರಿಸ್ಕ್ ಇದೆಯಾ, ಅದು ಅಷ್ಟು ಕಷ್ಟ ಆಗುತ್ತಾ, ಸೊ ಅಷ್ಟು ದೂರ ನಾನು ಹೋಗಬಲ್ಲೆನಾ,
ಅಷ್ಟು ದೊಡ್ಡ ರಿಸ್ಕ್ ಯಾಕೆ ನನಗೆ? ಇಷ್ಟು ಕನ್ಫ್ಯೂಸನಲ್ಲಿ ಇರೋದ್ರ ಬದಲು ಲೈಫಲ್ಲಿ ಫಸ್ಟ್ನೇದಾಗಿ ನೀವು ರಿಸ್ಕನ್ನು ತೊಗೊಳ್ಳೋದನ್ನು ಕಲಿತ್ರೆ ಲೈಫಲ್ಲಿ ನೀವು ಯಾವುದೇ ರೀತಿ ಸಕ್ಸಸ್ ಕಡೆ ಹೋದಾಗ ಆ ಪ್ರಾಬ್ಲಮ್ಸ್ನ ಸೇಫ್ ಮಾಡ್ತಕ್ಕಂಥ ಒಂದು ಮೈಂಡ್ ಬರುತ್ತೆ. ಏನೋ ಅನಾಮಿಕ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಮೀಟಿಂಗ್ ಇರುತ್ತೆ, ಆ ಮೀಟಿಂಗಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಒಂದು ಜಗಳ ಆಗುತ್ತೆ. ಆ ಜಗಳ ಆದಾಗ ನೀವು ಕಾಮಾಗಿ ಆ ಜಗಳನ್ನೇ ನೀವು ಉದ್ವೇಗದಿಂದ ತಗೊಂಡು ಒಂದು ಒಳ್ಳೆ ಡಿಸಿಷನ್ನ ತಗೊಳ್ಳೋಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಕಾಮ್ ಮೈಂಡಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಳ್ತಕ್ಕಂತಹ ಒಂದು ಕಾಮ್ ಮೈಂಡ್ ಇರೋದ್ರಿಂದ ನಿಮಗೆ ಲೈಫಲ್ಲಿ ನನಗೆ ಯಾವುದು ಇದು ತಪ್ಪಿದೆಯಾ, ಇದು ಸರಿ ಇದೆಯಾ, ತಪ್ಪಿದೆಯಾ, ಸರಿ ಇದೆಯಾ ಅನ್ನೋ ಗೊಂದಲ ಬರದೇ ಇರೋ ಹಾಗೆ ಒಂದೊಳ್ಳೆ ಡಿಸಿಷನ್ ತೊಗೊಳ್ತಕ್ಕಂಥ ಕೆಪಾಸಿಟಿ ನಿಮ್ಮದಾಗುತ್ತೆ. ಹಾಗಾದರೆ ನೆಕ್ಸ್ಟ್ 8th ಪಾಯಿಂಟ್ ಕಡೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ 8th ಪಾಯಿಂಟ್ ಏನಂತ ಅಂದರೆ, ಸಮಯದ ಜೊತೆ ನೀವು ಹೋಗಬೇಡಿ. ಯಾಕಂದರೆ ಸಮಯ ಇವತ್ತಿದೆ, ನಾಳೆ ಇದೇ ಸಮಯ ಆ್ಯಂಡ್ ಇದೇ ಡೇ, ಇದೇ ಡೇಟ್, ಇದೇ ಟೈಮಿಂಗ್ಸ್ ನಾಳೆ ಬರಲ್ಲ. ಸೊ ಸಮಯದ ಜೊತೆ ನೀವು ಓಡೋಕೆ ಹೋಗಬೇಡಿ. ಲೈಫಲ್ಲಿ ನಿಮ್ದೇನಿದೆಯಾ ಆ ವಿಷಯನ ಕ್ಯಾಪ್ಚರ್ ಅಂತಹ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬದುಕಲ್ಲಿ ಯಾವ ಮನುಷ್ಯ ಎಷ್ಟು ದಿನ ಇರ್ತಾನೋ ಗೊತ್ತಿಲ್ಲ. ಎಷ್ಟು ದಿನ ಇವತ್ತಿದ್ದಂತಹ ಮನುಷ್ಯ ಎಷ್ಟೋ ಜನ ರಾತ್ರಿ ಮಲಗ್ತಕ್ಕಂತಹ ಪ್ಲೇಸಲ್ಲೇ ಸುತ್ತೋಗಿರ್ತಾರೆ. ನಾವು ಬೆಳಗ್ಗೆ ಎದ್ದು ಕಣ್ಬಿಟ್ಟು ಇಡೀ ನೇಚರ್ ನಮ್ಮ ಕುಟುಂಬವನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದು ನಮಗೆ ಕೊಟ್ಟಿರ್ತಕ್ಕಂತಹ ಭಗವಂತ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಲೈಫಲ್ಲಿ ಒಂದು ಸಮಯ ಜೊತೆ ಓಡೋದನ್ನು ಬಿಟ್ಟು ನಿಮ್ಮದು ಹೊಸದೇನಿದೆ, ನಿಮ್ಮ ವಿಷಯ ಏನಿದೆ ಆ ವಿಷಯನ ಸದಾ ಕಲಿತಾ ಹೋಗಿ ಲೈಫಲ್ಲಿ ಒಂದೊಳ್ಳೆ ಅಚೀವ್ಮೆಂಟ್ನ ಮಾಡ್ತೀರಾ ಅಂತ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟು ಈ 2 ಪಾಯಿಂಟು. 9th ಪಾಯಿಂಟ್ ಏನಂತ ಅಂದರೆ, ಬೇಡದ ವಿಷಯಗಳ ಕಡೆ ಹೆಚ್ಚಿನದಾಗಿ ಗಮನ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಮ್ಮ ಲೈಫಲ್ಲಿ ನಾವು ಎಲ್ಲರೂ ಅಷ್ಟೇ, ಅವ್ರು ಕಾರ್ ತಗೊಬಿಟ್ರು, ಮನೆ ಕಟ್ಬಿಟ್ರಪ್ಪ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಈ ಸೋಷಿಯಲ್ ಮೀಡಿಯಾನ ಫೋನ್ ತಗೋ, ಬೆಳಗ್ಗೆ ಎದ್ದ ತಕ್ಷಣ ಯಾರು ಸತ್ತರು, ಯಾರು ಬದುಕಿದ್ರು, ಯಾರು ಇನ್ಸ್ಟಾಗ್ರಾಮ್ ಹಾಕಿದ್ರು, ಯಾರು ಕಾಸ್ಮೆಟಿಕ್ ಡ್ರೆಸ್ ಹಾಕಿದ್ದಾರೆ, ಯಾರು ಎಷ್ಟು ರೂಪಾಯಿ ಡ್ರೆಸ್ ಹಾಕಿದ್ದಾರೆ, ಎಲ್ಲವನ್ನ ಈ ಬೇಡದೇ ಇರೋದ ವಿಷಯಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ನಮ್ಮದೇ ಆದಂತಹ ಮೈಂಡ್ನಲ್ಲಿ ಡಿಪ್ರೆಷನ್ಗೆ ಹೋಗ್ತೀವಿ, ಕಾಯಿಲೆ ತಂದ್ಕೊಳ್ತೀವಿ, ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಹಲವಾರು ಯೋಚನೆ ಮಾಡಿಕೊಂಡು 30 ವರ್ಷಕ್ಕೆ BP ಶುಗರ್ನ ಬರೆಸ್ಕೊಳ್ತೀವಿ. ಸೊ ಈ ಮೈಂಡ್ ಸೆಟ್ನ ಇಟ್ಕೊಳ್ಳೋದ್ರ ಬದಲು ನಾನು ಯಾವ ಕ್ಷೇತ್ರದಲ್ಲಿದ್ದೀನಿ, ಯಾವ ಅಂಶದ ಕಡೆ ನಾನು ಗಮನ ಕೊಡಬೇಕು. ಸೊ ಇವಾಗ ನಿಮ್ಗೆ ಯಾರೋ ಒಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಅಥವಾ ಯಾರೋ ಒಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅಥವಾ ನಿಮ್ಗೆ ಏನೋ ಒಂದು ಫೋನಲ್ಲಿ ನೋಡ್ತಾ ಇರುವಾಗ ಯಾವುದೋ ಒಂದು ಬೇಡದೇ ಇರೋ ವಿಚಾರ ಬಂತು, ನಿಮಗೆ ವಿಚಾರ ಬೇಡವಾ, ಅದನ್ನು ಅಲ್ಲಿಗೆ ಸ್ಕಿಪ್ ಮಾಡಿಬಿಡಿ. ಯಾರೋ ನಿಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರಾ ಅಥವಾ ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡ್ತಿದ್ದಾರಾ, ಅದನ್ನು ಕಿವಿ ಕೊಟ್ಟು ಕೇಳ್ಕೊಳ್ಳೋದು, ನನ್ನ ಬಗ್ಗೆ ಹೀಗೆ ಮಾತಾಡೋರಲ್ಲ, ಅವ್ರ ಬಗ್ಗೆ ಹೀಗೆ ಮಾತಾಡಿದ್ದಾರೆ, ಅವ್ರಿಗೆ ಹೋಗಿ ಈ ರೀತಿ ಮಾತಾಡ್ತಿದ್ರು ಅಂತ ಅವ್ರ ಜೊತೆ ಹೋಗಿ ಹೇಳೋಣ. ದಟ್ಸ್ ನಾಟ್ ವೈ. ಆ ರೀತಿ ಮಾಡೋದನ್ನು ಬಿಡಿ. ಫಸ್ಟು ನಿಮ್ಮ ಗೋಲ್ ಏನಿದೆ, ನಿಮ್ಮ ಗುರಿ ಏನಿದೆ, ಅದ್ರ ಕಡೆ ನೀವು ಗಮನ ಇಟ್ಟರೆ ಲೈಫಲ್ಲಿ ಒಂದು ಒಳ್ಳೆ ರೀತಿ ಸಕ್ಸಸ್ನ ಕಾಣ್ಬೋದು ಕಣ್ರಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ 10th ಆ್ಯಂಡ್ ಲಾಸ್ಟ್ ಒನ್ ಹ್ಯಾಬಿಟ್ ಏನಂತ ಅಂದರೆ, ನಿಮ್ಮ ದುಡ್ಡನ್ನು ಸೇವ್ ಮಾಡಿ, ಅರ್ನ್ ಮಾಡಿ, ಸೇವ್ ಮಾಡಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಿ. ಲೈಫಲ್ಲಿ ಏನು ಗೊತ್ತಾ, ಇವತ್ತಿನ ಒಂದು ಟ್ರೆಂಡಿಂಗ್ ಯುಗ, ಕಲಿಯುಗ ಆ್ಯಂಡ್ ಟೆಕ್ನಾಲಜಿ ಯುಗ. ತುಂಬ ಬ್ರ್ಯಾಂಡೆಡ್ ಸೋಫಾ ಸೆಟ್, ಬೆಡ್, ಡೈನಿಂಗ್ ಟೇಬಲ್, ತುಂಬ ಕಾಸ್ಮೆಟಿಕ್ ವಾಚಸ್, ಒಂದು ಒಳ್ಳೊಳ್ಳೆ ಚೇರ್ಸ್, ಒಂದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ, ಇನ್ನಿತರೆ ಸಾಕಷ್ಟು ಒಳ್ಳೊಳ್ಳೆ ಒಂದು ಅಟ್ರಾಕ್ಷನ್ ಆಗ್ತಕ್ಕಂಥ ವಸ್ತುಗಳನ್ನ ತಗೊಳ್ತಕ್ಕಂಥದ್ದು. ಅದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ನೋಡಿ, ಏನೇನಿದೆ ಇಲ್ಲಿ, ಯಾವ್ಯಾವ ವಸ್ತುಗಳಿದೆ, ಅದನ್ನು ನೀವು 2-3 ಬಾರಿ ಯೂಸ್ ಮಾಡಿದ್ಮೇಲೆ ಅದನ್ನು ನೆಕ್ಸ್ಟ್ ಬೋರ್ ಬಂದುಬಿಡುತ್ತೆ. ಸೊ ಅಥವಾ ಅದು ಹಾಳಾಗಿರುತ್ತೆ. ಈ ಯಾವುದೇ ಒಂದು ಡಿಜಿಟಲ್ ವಸ್ತುಗಳು ಕೂಡ ಅಷ್ಟೇ. ಇವಾಗ ಒಂದು ಫೋನ್ ಬಂತು ಅಂತಂದರೆ ನೆಕ್ಸ್ಟ್ 6 ತಿಂಗಳಿಗೆ ಮತ್ತೊಂದು ಹೊಸ ಫೋನ್ ಬಿಡ್ತಾನೆ, ಅದು ಹಾಳಾಗಿಬಿಡುತ್ತೆ. ಸೊ ಟಿವಿನೂ ಅಷ್ಟೇ. ಹಾಗೆ ಬದುಕಲ್ಲಿ ಫಸ್ಟು ನೀವು ಅರ್ನ್ ಮಾಡೋದನ್ನು ಕಲೀರಿ, ಆದಾಯ ಮಾಡೋದನ್ನು ಕಲೀರಿ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ಅದನ್ನು ಸ್ವಲ್ಪ ಸೇವ್ ಮಾಡಿ. ನಿಮ್ಮ ಲೈಫಲ್ಲಿ ಇಂತಿಷ್ಟು ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ವಿಡಿಯೋ ಚೆಕ್ ಮಾಡಿ. ಮತ್ತು ಈ ಹಣದ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತೀನಿ. ಏನಾಗುತ್ತೆ ಅಂತ ಅಂದರೆ, ನಾವು ಸ್ವಲ್ಪ ಏನೋ ಒಂದು ದುಡ್ಡು ಉಳಿಸ್ಕೊಬಿಟ್ವಿ ಅಂದ ತಕ್ಷಣ ನಮಗೆ ಬೇಕಾದ ಅಟ್ರಾಕ್ಷನ್ನು, ಶಾಪಿಂಗು, ಮೋಜು ಮಸ್ತಿ, ಡ್ರಿಂಕ್ಸು, ಪಬ್ಬು, ಪಾರ್ಕು, ಪಾರ್ಟಿ ಎಂಜಾಯ್ ಮಾಡಿ ಬಿಸಾಕ್ಬಿಡ್ತೀವಿ. ಸೊ ಅದನ್ನು ಬಿಟ್ಟು ಒಂದಷ್ಟು ಅರ್ನ್
ಮಾಡಿ ಸೇವ್ ಮಾಡಿ, ಅದರಲ್ಲಿ ಅರ್ನ್ ಮಾಡಿದ್ದನ್ನು ಒಂದಷ್ಟು ಅಂತ ಸೇವ್ ಮಾಡಿ. ಆ ಸೇವ್ ಮಾಡಿದ್ದನ್ನು ಏನು ಮಾಡಿ, ಅದನ್ನು ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಆ ದುಡ್ಡು ಮತ್ತಷ್ಟು ಬೆಳೆಯೋದಕ್ಕೆ. ಆ ಮತ್ತಷ್ಟು ದುಡ್ಡು ಬೆಳೆದ ನಂತರ ಅದರಲ್ಲಿ ಬರುತ್ತಲ್ಲ ಮತ್ತೆ ಆದಾಯ, ಅದರಲ್ಲಿ ದುಡ್ಡನ್ನು ನಿಮ್ಗೆ ಏನು ಬೇಕೋ ಅದನ್ನು ಎಂಜಾಯ್ಮೆಂಟ್ ಮಾಡಿ. ಲೈಫನ್ನು ಎಂಜಾಯ್ಮೆಂಟ್ ಮಾಡಬೇಡಿ ಅಂತ ಖಂಡಿತ ನಾನು ಹೇಳ್ತಿಲ್ಲ. ಅದಕ್ಕೂ ಬೇಕಾದರೆ ನಮ್ಮ ಆಡಿಯನ್ಸ್ ಕಮೆಂಟ್ ಮಾಡಿಬಿಡ್ತಾರೆ, ಲೈಫನ್ನು ಎಂಜಾಯ್ ಮಾಡದೇ ಇರೋದು ಲೈಫೇ ಅಲ್ಲ ಅನ್ನಿಸ್ಬಿಡುತ್ತೆ ಕೊನೆಗಾಲದಲ್ಲಿ. ಸೊ ಅನ್ನೆಸೆಸರಿ ಲೈಫ್ನ ಎಂಜಾಯ್ಮೆಂಟ್ ಮಾಡಬೇಡಿ. ಆ ಕೂಡಿಟ್ಟ ಹಣದಲ್ಲಿರುತ್ತಲ್ಲ ಅದರಲ್ಲಿ ನೀವು ಸೇವ್ ಮಾಡಿ, ಮತ್ತಷ್ಟು ಅದನ್ನು ಸೇವ್ ಮಾಡಿ, ಬೆಳೆಸಿ ಸೇವ್ ಮಾಡಿರ್ತೀರಲ್ಲ ಅದನ್ನು ನೀವು ಎಂಜಾಯ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಹಣ ಇರುತ್ತೆ, ಅದು ಖರ್ಚಾದರೂ ಕೂಡ ನಿಮಗೆ ಹಣ ಲಾಸ್ ಆಗೋದು ನಿಮಗೆ ಕಣ್ಣಿಗೆ ಕಾಣಲ್ಲ. ಸೊ ಹಾಗಾಗಿ ಇಷ್ಟು ಹ್ಯಾಬಿಟ್ಸ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನೋಡಿ, 100ಗಲ್ಲ ಕಣ್ರಿ 1000 ಭಾಗ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಲೈಫಲ್ಲಿ ನಿಮ್ಮ ಗುರಿನ 1000 ಭಾಗ ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೆ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.